ಹಲೋ ಹಾಯ್ ನಮಸ್ಕಾರ ಮೈಡಿಯಾಸ್. ಇದು ಮಲೆನಾಡಿನ ಮಳೆಗಾಲ. ಮಲೆನಾಡಿನಲ್ಲಿ ಮಳೆಗಾಲ ಅಂದರೆ ಅತಿ ಬಿರುಸಾದ ಮಳೆ. ನೋಡಿ ಎಷ್ಟೊಂದು ಬಿರುಸಾಗಿ ಬರ್ತಾ ಇದೆ. ಹಾಗೆ ಎಲ್ಲಿ ಅಂದ್ರೆ ಅಲ್ಲಿ ಫಾಲ್ಸ್. ನೋಡಿ ಎಲ್ಲಿ ಹೋದರೂ ಮಲೆನಾಡಿನಲ್ಲಿ ಎಲ್ಲಿ ಯಾವ ಭಾಗದಲ್ಲಿ ಹೋದರೂ ಒಂದೊಂದು ಜರಿ ಫಾಲ್ಸ್ಗಳು ಕಾಣ್ತವೆ. ನೋಡಿ ಎಲ್ಲಿ ನೋಡಿದ್ರು ನೀರು ನೀರು ನೀರು. ಹಾಗೆ ನದಿಗಳ ಬೋರ್ಗರೆತ. ಓ ಬಾರೋ ಬಾ ಒಂದು ರೌಂಡ್ ಗದ್ದೆ ಕಡೆ ಮೀನು ಹತ್ತಿಯೋ ನೋಡ್ಕೆ ಬರೋಣ. ಓಹೋ ಹೋ ಬನ್ನಿ ಬಾವ, 10 ಮೀನು ಹತ್ತಿದ್ದಾವೆ ನೋಡಿ ನೋಡಿ. ವಾವ್, ಮಲೆನಾಡಲ್ಲಿ ಇದೇ ಒಂದು ಸ್ಪೆಷಲ್, 10 ಮೀನು ಕಡಿಯೋದೇ ಒಂದು ಸ್ಪೆಷಲ್. ಈ ಮಲೆನಾಡು ಬಿಟ್ಟು ಹೊರಗಡೆ ಹೋಗಿರ್ತಾರಲ್ಲ ಅವರಿಗೆ ಇದನ್ನ ನೋಡೋದೇ ಒಂದು ಮಜಾ. ಓ ಬಾವ, ಗಾಣಕ್ಕೊಂದು ಒಳ್ಳೆ ಮೀನು ಬೇಯ್ತು, ಬಾರೋ ಬಾವ, ಒಳ್ಳೆ ರೀತಿಲಿ ಇವತ್ತು ಊಟ ಮಾಡೋಣ. ನೋಡಿ ನೋಡಿ, ಹಿಡ್ಕ 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 ಬಿಡ್ಬೇಡ. ಹಾಂ, ತೆಗಿ ಗಾಣದಿಂದ. ನೋಡು ಬಾವ, ಎಷ್ಟೊಂದು ಹಾರಾಡ್ತಾ ಇದೆ ಮೀನು. ಇದೇ ಮಲೆನಾಡಲ್ಲಿ ಸ್ಪೆಷಲ್ ಅಂದರೆ. ಓಯ್ ಬಾವ, ಕರೆಕ್ಟಾಗಿ ಪಾಲಾಕೋ. ಎಂಥದ ಬಾವ, ನನಗೆ ಏಡಿ ಮೀನು ಇಷ್ಟೇ ಕೊಟ್ಟಿದೆಯಲ್ಲ. ಏಡಿ ಮೀನು 10 ಮೀನು, ವಾವ್. ಇನ್ನೊಂದು, ಈ ಮಲೆನಾಡಲ್ಲಿ ಈ ಕಪ್ಪೆಗಳ ಸೌಂಡ್ ಇದೆಯಲ್ಲ, ಇದು ಕಿವಿ ಕೇಳೋದೇ ಒಂದು ಆನಂದ, ಮಜಾ. ಯಾವ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಇದ್ರ ಮುಂದೆ, ಎಲ್ಲ ಶೂನ್ಯ. ಮಲೆನಾಡಲ್ಲಿ ರಾತ್ರಿ ಟೈಮು ಈ ಕೆರೆಗಳ ಸೈಡು ಇಲ್ಲ ಕಾಡಿನ ಸೈಡು ಹೋಗ್ಬಿಟ್ರೆ ವಾವ್, ಇದ್ರ ಮಜನೇ ಬೇರೆ. ಬಾವ, ಓ ಬಾವ ಬಾವ, ಬನ್ನಿ ಬನ್ನಿ, ಅಣಿಬೆ ನೋಡು ಬಾವ, ಎಷ್ಟೊಂದು ಅಣಿಬೆ ರಾಶಿ ಇದ್ದಾವೆ ನೋಡಿ. ಇಷ್ಟೆಲ್ಲ ಅಣಿಬೆ ನೋಡೋದು ಎಷ್ಟು ವರ್ಷ ಆಗಿತ್ತು ಬಾವ. ಒಳ್ಳೆ ರೀತಿ ಅಣಿಬೆ ಸಾಂಬಾರು ಮಾಡಿ ಊಟ ಮಾಡೋಣ ಬನ್ನಿ ಬಾವ. ನೋಡು ಬಾವ, ಒಳ್ಳೆ ರೀತಿ ಕಿತ್ಕೋ, ಎಲ್ಲ ಒಂದು ಬಿಡಬೇಡ, ಪೂರ್ತಿ ಕಿತ್ಕೋ ಬಾವ. ಒಳ್ಳೆ ರೀತಿ ಇವತ್ತು ಊಟ ಮಜ್ಜುವಾಗಿ ಕಡತ್ತಾಗಿ ಊಟ ಹೊಡೆಯೋಣ. ನೋಡಿ, ಇದು ಮಲೆನಾಡಲ್ಲಿ ಇದೊಂದು ಹೆಗ್ಗಲಣಿಬಿ ಸ್ಪೆಷಲ್. ಈ ಮಲೆನಾಡು ಮಳೆಗಾಲದ ಸಮಯದಲ್ಲಿ ಎಲ್ಲರಿಗೂ ಇದೊಂದು ಸ್ಪೆಷಲ್ ಅಂತ ಹೇಳ್ಬೋದು. ಕರೆಕ್ಟಾಗಿ ಕಿತ್ಕೋ ಬಾವ, ಒಂದು ಬಿಡಬೇಡ. ನೋಡಿ ಬಾವ, ದರೆ ಸೈಡು ಎಷ್ಟೊಂದು ಅಣಿಬೆ ಇದ್ದಾವೆ. ಓಹೋ ಹೋ ಹೋ. ಓ ಬಾವ, ಅಣಿಬೆನ ಫುಲ್ ಸಿಕ್ದು, ಆದರೆ ಕಳಲನೇ ತಿಂದಿಲ್ಲ ಬಾವ. ಓ, ಕಳಲಿಲ್ಲಿ ಬೇಕಾದಷ್ಟು ಇದಾವೆ. ಕಡ್ಕ ಬಾವ, ಒಂದು 4 ಕಡ್ಕ. ಆವ್, ಇದು ಮಲೆನಾಡಿನಲ್ಲೇ ಈ ಮಳೆಗಾಲದಲ್ಲಿ ಕಳಲೆ, ಬಿದಿರು ಬೊಂಬದಲ್ಲಿ ಬರುವಂಥ ಕಳಲೆ, ಇದು ಅತ್ಯಂತ ಸ್ಪೆಷಲ್ ಅಂತಲೇ ಹೇಳ್ಬೋದು. ಓ ಬಾವ, ಅಕ್ಕೇನಾರ ಕೇಸಿನ ಸೊಪ್ಪಿನ ಪಲ್ಯ ಮಾಡಿದ್ರಾ? ಕೇಸಿನ ಸೊಪ್ಪು ಭಯಂಕರ ಎತ್ತಿಲ್ಲಿ. ಹಾಂ, ಒಳ್ಳೆ ರೀತಿಲಿ ಪಲ್ಯ ಮಾಡಿ, ತುಂಬ ಚೆನ್ನಾಗಿರ್ಬೇಕು. ಇದು ಕೇಸಿನ ಸೊಪ್ಪು, ಇದು ಮಲೆನಾಡಿನಲ್ಲಿ ಇದು ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದ್ರ ಊಟ ತುಂಬ ಸ್ವಾದಿಷ್ಟವಾಗಿರುತ್ತೆ. ಮಲೆನಾಡಿನಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಒಂದೊಂದು ಫಾಲ್ಸು ಹುಟ್ಕೊಂಡಿರ್ತವೆ. ಯಾವ ದಿಕ್ಕಲ್ಲಿ ನೋಡಿದ್ರು ಒಂದೊಂದು ಜರಿ ಫಾಲ್ಸ್ ಕಾಣ್ತಾ ಇರುತ್ತೆ. ಬನ್ನಿ, ಮಲೆನಾಡಿನ ಸೊಬಗನ್ನು ಆನಂದಿಸಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ.